ಯಾರನ್ನು ಬೇಕಿದ್ರು ಬಾಯಿ ಮುಚ್ಚಿಸ್ತಾ ಇದ್ರು ಡಿ ಕೆ ಶಿವಕುಮಾರ್. ಈ ರಾಜಣ್ಣ ಮುಚ್ಚಿಸೋಕ್ಕಾಗ್ತಿಲ್ಲ. ಯಾರು ಈ ರಾಜಣ್ಣನೇ ರೆಬೆಲ್ ಸ್ಟಾರ್ ರಾಜಣ್ಣ. ನನಗೆ ಈ ರಾಜಣ್ಣ ಅವ್ರು ನೋಡಿದಾಗ ನಮಗೆ ಇಬ್ಬರು ಸಿಕ್ಕಿದ್ರು ನೋಡಿ. ಒಂದು ಬಿ ಜೆ ಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಒಂದು ಬಸಣ್ಣ, ಇಲ್ಲೊಬ್ಬರು ರಾಜಣ್ಣ. ನಾಳೆ ಒಂದು ಎಪಿಸೋಡ್ ಮಾಡ್ಬೋದು, ಬಸಣ್ಣ ವರ್ಸಸ್ ರಾಜಣ್ಣ ಅಲ್ವಾ? ಎನಿವೆ, ಯಾರು ಈ ರಾಜಣ್ಣ ಒಂದು ಮಾತು ಹೇಳಿ ನೋಡಿ. ನಮ್ಮ ಸಮುದಾಯ ST ಸಮುದಾಯ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಲ್ಲೆಲ್ಲ ಬರ್ತಾ ಇದೆ ನೋಡಿ. ಅಲ್ಲಿಂದ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಒಂದು ಫಾಲೋವರ್ ಇವರೆಲ್ಲ. ಇವತ್ತು ರಾಜಣ್ಣ ಸ್ಟೋರಿ ಹೇಳ್ಬಿಡ್ತೀನಿ. ನೀವು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದೆಲ್ಲ ತುಂಬ ಕೇಳಿದಿರಿ, ಸಿದ್ದರಾಮಯ್ಯ ಕೇಳಿದಿರಿ, ಎಲ್ಲ ಕೇಳಿದಿರಿ. ಇವ್ರದ್ದೊಂದು ಪರಿಚಯ ಮಾಡಲೇಬೇಕು ನಿಮಗೆ. ಯಾಕೆಂದರೆ ಅಷ್ಟೊಂದು ರೆಬೆಲ್ ಆಗಿರುವಾಗ ಯಾರಾದರೂ ಒಬ್ಬರವ್ರು ನಿಲ್ಸಪ್ಪ ಮಾತು ಅಂದರೆ ನಾನು ಕೇಳಲ್ಲ, ಏನು ನನಗೆ ನೋಟಿಸ್ ಕೊಡೋದು ಹಿಂಗೆ ಕೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಅವರ ಪರಿಚಯ ಮಾಡಲೇಬೇಕು. ಬನ್ನಿ ಹೇಳ್ತೀನಿ. KN ರಾಜಣ್ಣ ST ಸಮುದಾಯಕ್ಕೆ ಸೇರಿದವರು. KN ರಾಜಣ್ಣ ಈಗ ಮಧುಗಿರಿಯ ಶಾಸಕ. ಮಧುಗಿರಿ ಅನ್ನುವಂಥದ್ದು ನಮಗೆ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ಇದೀಗ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಹಕಾರಿ ಮಂತ್ರಿ. ಸಹಕಾರಿ ಕ್ಷೇತ್ರದಲ್ಲಿ ಭಾಳ ಅದ್ಭುತ ಕೆಲಸ ಮಾಡಿದ್ದಾರೆ ಅವರು. DCC ಬ್ಯಾಂಕು ಎಲ್ಲ ಅಧ್ಯಕ್ಷ. ಹಾಗಾಗಿ ಫುಲ್ ಓಟಿದೆ ಅವ್ರ ಕೈಯಲ್ಲಿ. ಸಹಕಾರ ಕ್ಷೇತ್ರದ ಕಿಂಗ್ರಿ ರಾಜಣ್ಣ. ಓಕೆ, ಇನ್ನು ಬರೋಬ್ಬರಿ 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಈ ರಾಜಣ್ಣ. 1998 ಮೊದಲ ಬಾರಿಗೆ MLC ಆಗಿ ಆಯ್ಕೆ ಆಗ್ತಾರೆ ರಾಜಣ್ಣ. ಇನ್ನು 2004 ಈ ರಾಜಣ್ಣ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಣೆ ಮಾಡುತ್ತೆ. ಆಗ ಇವರ ಕೈ ಹಿಡಿದದ್ದು ದೇವೇಗೌಡ ನಸೀಬಂಗೇರಿ. ಯಾರನ್ನು ಕೈ ಹಿಡಿದು ಬೆಳೆಸಿರ್ತಾರೆ ಅವರು ಉಲ್ಟು ಹೊಡೆದಿರ್ತಾರೆ. ಕೊನೆಗೆ JDS ಸೇರಿ ಬೆಳ್ಳಾವಿಯ ಶಾಸಕರಾಗ್ತಾರೆ. ಯಾರು? ರಾಜಣ್ಣ. ಆಗ ಬೆಳ್ಳಾವಿ ಇತ್ತು. ಆಮೇಲೆ 2013ರಿಂದ 2023 ಮಧುಗಿರಿ, 2013-23 18ರಲ್ಲಿ ಆಗಲಿಲ್ಲ, ಮಧುಗಿರಿ ಶಾಸಕರಾಗಿದ್ದರು. ಇದೇ ರಾಜಣ್ಣ. ಇದು ರಾಜಣ್ಣ ಅವರ. ರಾಜಣ್ಣ ಯಾವುದಕ್ಕೆ ಫೇಮಸ್ ಅಂತಂದ್ರೆ ಅದೇ ಬಸನಗೌಡ ಪಾಟೀಲ್ ಯತ್ನಾಳ್ ಥರ ಡೋಂಟ್ ಕೇರ್ ಆ್ಯಟಿಟ್ಯೂಡ್. ಯಾರಿಂದ ನನಗೆ ಸ್ವಾಮೀಜಿ ಏನ್ರಿ ಬಟ್ ಹಿಂಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.